ಫೆಬ್ರವರಿಯ 17ನೇ ತಾರೀಕು ಮಂಗಳವಾರದ ದಿನ. ಈ ದಿನ ಅಮಾವಾಸ್ಯೆ ಇದೆ, ಹಾಗೆಯೇ ಸೂರ್ಯಗ್ರಹಣ ಇದೆ. ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣ ಇದೆ. ಈ ದಿನ ಮಂಗಳವಾರದ ದಿನ ಕೂಡಿ ಬಂದಿರೋದ್ರಿಂದ ವಿಪರೀತವಾದಂಥ ಶಕ್ತಿಯುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ. ಈ ದಿನ ನಿಮ್ಮ ಸರ್ವ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿಕೊಂಡು ಧನಾಭಿವೃದ್ಧಿಯನ್ನು ಮಾಡಿಕೊಳ್ಬೇಕು ಅಂದರೆ ಕಲ್ಲುಪ್ಪಿನಿಂದ ತಿಳಿಸ್ಕೊಡುವಂಥ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಬಹಳ ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರ. ರಾತ್ರಿ ಮಲಗುವ ಮುನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲವೂ ನಿರ್ಮೂಲವಾಗುತ್ತೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಪತಾಕೆ ಇರುತ್ತೆ. ಅಂದರೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಹಣದ ಹೊಳೆ ಹರಿಯುತ್ತೆ, ಧನಾಭಿವೃದ್ಧಿ, ಯಾವುದೋ ಒಂದು ಮೂಲದಿಂದ ಹಣಕಾಸು ಬರುತ್ತೆ, ಸಾಲಬಾಧೆಗಳು ನಿವಾರಣೆ ಆಗುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಆ ಸಮಸ್ಯೆಗಳಿಂದ ಹೊರಬರ್ತೀರ. ಕಲ್ಲುಪ್ಪಿನ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಈ ಪರಿಹಾರವನ್ನು ಇಂತಹ ಅದ್ಭುತ ದಿನಗಳಲ್ಲಿ ನಾವು ಮಾಡಿಕೊಂಡ್ವಿ ಅಂದರೆ ಖಂಡಿತವಾಗಿಯೂ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಬಹಳ ಸುಲಭವಾಗಿ ಮನೆಯಲ್ಲಿರುವಂಥ ಯಜಮಾನ ಅಥವಾ ಯಜಮಾನಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಮಂಗಳವಾರ ಗ್ರಹಣ ಅಮಾವಾಸ್ಯೆ ಒಟ್ಟಿಗೆ ಕೂಡಿ ಬಂದಿರೋದ್ರಿಂದ ಈ ದಿನ ಅಂತೂ ತುಂಬಾ ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ರಾತ್ರಿ ಮಲಗ್ತಾ ಇದ್ದೀರಾ, ಇನ್ನೇನು ಊಟ ಎಲ್ಲ ಮುಗಿಸಿ ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಾಗ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ಗ್ರಹಣ ಅಮಾವಾಸ್ಯೆ ಅಂದರೆ ಒಂದಷ್ಟು ನಿಯಮಾವಳಿಗಳನ್ನು ನಾವು ಪಾಲಿಸಲೇಬೇಕು. ಅದರಲ್ಲೂ ಮಂಗಳವಾರ ಬೇರೆ ಬಂದಿದೆ, ತುಂಬಾ ಶಕ್ತಿ ಇರುವಂಥ ದಿನ. ತಪ್ಪದೇ ಈ ದಿನ ಮನೆಯನ್ನೆಲ್ಲ ಶುಭ್ರ ಮಾಡಿಕೊಂಡು, ಅಂಗಳವನ್ನೆಲ್ಲ ಶುಭ್ರ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಲಕ್ಷ್ಮಿಗೆ ದೀಪಾರಾಧನೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ. ಈ ದಿನ ಯಾರೆಲ್ಲ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾರೋ ಅವರ ಸಂಕಷ್ಟಗಳು, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ಆರ್ಥಿಕವಾಗಿ ವೃದ್ಧಿವಂತರ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿ ಹೊಂದುತ್ತೆ. ಸಾಲಬಾಧೆಗಳು ನಿವಾರಣೆ ಆಗುತ್ತೆ. ಯಾವುದೋ ಒಂದು ಮೂಲದಿಂದ ನಿಮಗೆ ಹಣಕಾಸಿನ ಹೊಳೆ ಹರಿಯುತ್ತೆ, ಧನಾಭಿವೃದ್ಧಿ ಆಗುತ್ತೆ. ನೀವು ಪರೀಕ್ಷೆ ಮಾಡಿ ನೋಡ್ಬೋದು. ಈ ಪರಿಹಾರ ಮಾಡ್ಕೊಂಡ ನಂತರ ನೀವು ಆಶ್ಚರ್ಯಪಡುವಷ್ಟು ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ಅಂತಹ ಒಂದು ಅದ್ಭುತವಾದಂಥ ಶಕ್ತಿಯುತವಾದಂಥ ದಿನ. ಆದರೆ ಒಂದಷ್ಟು ನಿಯಮಾವಳಿಗಳು ನಾನು ತಿಳಿಸ್ಕೊಟ್ಟಂಗೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳುವಾಗ ಸ್ವಲ್ಪ ನೆಲ ಒರೆಸುವಂಥ ನೀರಿಗೆ ಕಲ್ಲುಪ್ಪು ಅರಿಶಿನವನ್ನು ಹಾಕ್ಕೊಂಡು ನೆಲ ಒರೆಸ್ಕೊಳ್ಳಿ. ನೆಗೆಟಿವಿಟಿ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಎಲ್ಲಿ ಧನಾತ್ಮಕ ಶಕ್ತಿ ಇರುತ್ತೆ ಅಲ್ಲೂ ಕೂಡ ಋಣಾತ್ಮಕ ಶಕ್ತಿ ಇದ್ದೇ ಇರುತ್ತೆ. ಋಣಾತ್ಮಕ ಶಕ್ತಿಯನ್ನು ಹೊರಗಟ್ಟಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಈ ರೀತಿಯಾದಂತಹ ಒಂದಷ್ಟು ಪರಿಹಾರಗಳನ್ನು ನಾವು ಮಾಡಿಕೊಳ್ಳೇಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ನಿಯಮಾವಳಿಗಳನ್ನು ಅನುಸರಿಸ್ಕೊಂಡು ನಾನು ತಿಳಿಸ್ಕೊಡುವಂಥ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನೆಲವನ್ನೆಲ್ಲ ಒರೆಸ್ಕೊಂಡು ಸ್ನಾನ ಮಾಡುವಂತಹ ನೀರಿಗೂ ಕೂಡ ಸ್ವಲ್ಪ ಈ ದಿನ ಕಲ್ಲುಪ್ಪು ಮತ್ತು ಅರಿಶಿನವನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿ. ಈ ರೀತಿ ಮಾಡೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ. ದೇಹದಲ್ಲಿರುವಂಥ ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು, ಗ್ರಹ ಸಮಸ್ಯೆ, ಪಿತೃದೋಷಗಳಾಗಿರ್ಬೋದು, ಜಾತಕ ದೋಷಗಳಾಗಿರ್ಬೋದು, ಶನಿ ದೋಷ, ರಾಹು ದೋಷ, ಏನೇ ಒಂದು ದೋಷ, ಕುಜ ದೋಷ ಇದ್ದರೂ ಕೂಡ ನಿರ್ಮೂಲವಾಗುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಒಂದು ನೆಮ್ಮದಿಯುತವಾದಂತಹ ಒಂದು ಚೈತನ್ಯ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ. ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಕೊಳ್ಳಿ. ಅನಂತರವಾಗಿ ಮಡಿ ವಸ್ತ್ರವನ್ನು ಧರಿಸಿ. ಯಾವುದೇ ಕಾರಣಕ್ಕೂ ಈ ದಿನ ಕೆಂಪು ವರ್ಣದ ಬಟ್ಟೆ, ಕಪ್ಪು ವರ್ಣದ ಬಟ್ಟೆಯನ್ನು ಧರಿಸಬೇಡಿ. ಕೆಂಪು, ಕಪ್ಪು, ಕಂದು ಬಣ್ಣದ ಬಟ್ಟೆಗಳೇನಿರುತ್ತೆ ಅದು ನಿಮಗೆ ನೆಗೆಟಿವಿಟಿಯನ್ನು ತಂದುಕೊಡುತ್ತೆ, ದಾರಿದ್ರ್ಯವನ್ನು ತಂದುಕೊಡುತ್ತೆ, ದೋಷಗಳಿಗೆ ಗುರಿಯಾಗ್ತೀರಾ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ಮಂಗಳವಾರ ಆಗಿರೋದ್ರಿಂದ ಈ ದಿನ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಕೆಂಪು ಬಟ್ಟೆಯನ್ನು ಧರಿಸಬೇಡಿ. ಯಾಕಂದರೆ ಕೆಂಪು ಬಟ್ಟೆ ಕುಜ ದೋಷವನ್ನು ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ಕೆಂಪು ಬಟ್ಟೆಯನ್ನು ಧರಿಸಬೇಡಿ. ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೋದು, ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸ್ಬೋದು, ಬಿಳಿ ವಸ್ತ್ರವನ್ನು ಕೂಡ ಧರಿಸ್ಬೋದು. ನಿಮಗೆ ಇಷ್ಟವಾದಂಥ ಯಾವುದಾದ್ರೂ ಬಣ್ಣದ ಧರಿಸಿ. ನಾನು ತಿಳಿಸ್ಕೊಟ್ಟಂಥ ಈ 3 ಬಣ್ಣದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬೇಡಿ. ಧರಿಸಿ ಅಮ್ಮನವರಿಗೆ ಈ ದಿನ ಪ್ರತ್ಯೇಕವಾಗಿ ಒಂದು ದೀಪಾರಾಧನೆ. ಪ್ರತ್ಯೇಕ ದೀಪಾರಾಧನೆ ಅಂತ ಅಂದ ತಕ್ಷಣ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಿಲ್ಲ, ಮಾಮೂಲಿಯಾಗಿ ಪ್ರತಿನಿತ್ಯ ಯಾವ ರೀತಿ ದೀಪಾರಾಧನೆ ಮಾಡ್ತಾರೆ ಅದೇ ರೀತಿ ದೀಪಾರಾಧನೆ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿಯ ಹೆಸರನ್ನು ಹೇಳ್ಕೊಂಡು ಅಮ್ಮನವರನ್ನು ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಂಡು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಲಕ್ಷ್ಮಿ ಅನುಗ್ರಹ ನಿಮಗೆ ಸುಲಭವಾಗಿ ಲಭಿಸುತ್ತೆ. ಖಂಡಿತವಾಗಿ ಈ ದಿನ ಯಾರೆಲ್ಲ ದೀಪಾರಾಧನೆ ಮಾಡ್ಕೊತಿರೋ ಅಂಥವ್ರಿಗೆ ಆ ತಾಯಿ ಒಲಿದು ಬರ್ತಾಳೆ ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಸಾಯಂಕಾಲ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ಯಾರೆಲ್ಲ ಲಕ್ಷ್ಮೀ ದೇವಿ ಹೆಸರು ಹೇಳ್ಕೊಂಡು ದೀಪಾರಾಧನೆ ಮಾಡ್ತಾರೋ ಅಂಥವ್ರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ
ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಅಮ್ಮನವರಿಗೆ ಪ್ರಿಯಕರವಾದಂಥ ಕೆಂಪು ವರ್ಣದ ಪುಷ್ಪ ಅದರಿಂದ ಅಂದರೆ ಗುಲಾಬಿ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಅಥವಾ ಸೇವಂತಿಗೆ ಯಾವುದಿರುತ್ತೆ ಅದೇ, ಮಲ್ಲಿಗೆ ಹೂವು ಸುಗಂಧಭರಿತವಾದಂಥ ಪುಷ್ಪ ಮಲ್ಲಿಗೆಯನ್ನು ಅಮ್ಮನವರಿಗೆ ಮುಡಿಸೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳಾಗುತ್ತೆ. ಹಾಗೆ ಗ್ರಹಣ ಇರೋದ್ರಿಂದ ಗ್ರಹಣದ ನಿಯಮಾವಳಿಗಳನ್ನೇನೂ ಅನುಸರಿಸುವಂಥದ್ದಿಲ್ಲ. ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತೆ. ಕೂದಲು ಕಟ್ ಮಾಡ್ಕೊಳ್ಳುವಂಥದ್ದು, ದೂರ ಪ್ರಯಾಣಗಳನ್ನು ಮಾಡಬಾರ್ದು. ಅದರಲ್ಲೂ ಮುಖ್ಯವಾಗಿ ಒಬ್ಬ ಗಂಡು ಮಗು ಇರುವಂಥವರು ದೋಷಗಳಿಗೆ ಗುರಿಯಾಗ್ತಾರೆ ಅಂತ ಹೇಳಾಗುತ್ತೆ. ಹಾಗಾಗಿ ಈ ದಿನ ಬೈಕ್ ತೊಗೊಂಡು ಎಲ್ಲೋ ದೂರ ಹೋಗ್ತಾ ಇದ್ದಾರೆ, ಎಲ್ಲೋ ಲಾಂಗ್ ಜರ್ನಿ ಹೋಗ್ತಾ ಇದ್ದಾರೆ, ಊರಿಗೆ ಹೋಗ್ತಾ ಇದ್ದಾರೆ ಅಂದರೆ ಈ ದಿನ ಅವಾಯ್ಡ್ ಮಾಡಿ. ಯಾಕಂದರೆ ಈ ದಿನ ಕೇಡು ಕಷ್ಟಗಳು ಬರುತ್ತವೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ಮನೆಯಲ್ಲಿರೋದಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ. ಇನ್ನು ಗ್ರಹಣ ಆಗಿರೋದ್ರಿಂದ ಗ್ರಹಣ ಏನು ಭಾರತದಲ್ಲಿ ಗೋಚಾರವಿಲ್ಲ, ಆದ್ರೂ 3:20ರಿಂದ 7:45 ತನಕ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ. ಗ್ರಹಣ ಗೋಚಾರ ಇಲ್ಲ ಅಂದ್ರೂ ಅದರಲ್ಲಿ ಆಗುವಂತಹ ಆ ಒಂದು ವೇರಿಯೇಷನ್ಸಿಂದ ಒಂದಷ್ಟು ಗರ್ಭಿಣಿಯರಿಗೆ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮನೆಯಲ್ಲಿ ಆ ಸಮಯದಲ್ಲಿ ಇದ್ದರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಸಣ್ಣ ಪುಟ್ಟ ನಿಯಮಾವಳಿಗಳನ್ನು ನೀವು ಅನುಸರಿಸಲೇಬೇಕಾಗುತ್ತೆ. ಹಾಗೆ ಅದರ ಜೊತೆಗೆ ಬೀಟ್ರೂಟನ್ನು, ಕ್ಯಾರೆಟನ್ನಾಗಲಿ ಮತ್ತು ಆ್ಯಪಲ್ ಆಗಿರ್ಬೋದು, ಟೊಮೆಟೊ ಸ್ವಲ್ಪ ಈ ದಿನ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಕುಜ ಒಂದು ದೋಷಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಅದನ್ನೊಂದಷ್ಟು ಅವಾಯ್ಡ್ ಮಾಡಿ ಈ ಪ್ರಕಾರದಲ್ಲಿ ಮಾಡಿಕೊಂಡು ಅನಂತರವಾಗಿ ನಾನು ತಿಳಿಸ್ಕೊಟ್ಟಂಗೆ ದೀಪಾರಾಧನೆ ಎಲ್ಲ ಮಾಡಿಕೊಂಡು ರಾತ್ರಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಾಗ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಏನಿಲ್ಲ ಸ್ನೇಹಿತರೆ, ಸುಲಭವಾದಂಥ ಪರಿಹಾರ. ನಿಮ್ಮ ಮನೆಯ ಹಾಲಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಯಾವುದಾದ್ರೂ ಮೂಲೆ ಆಗಿರ್ಬೋದು. ಇದಕ್ಕೆ ಮಾಡ್ಕೋಬೇಕಾಗಿರುತ್ತೆ ಇಷ್ಟೇ, ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ. ಒಂದೇ ಒಂದು ಗಾಜಿನ ಲೋಟ ತೆಗೆದುಕೊಂಡು ಹಾಲಲ್ಲಿ ಒಂದು ಜಾಗದಲ್ಲಿ ಇಟ್ಕೋಬೇಕು. ಒಂದು ಗಾಜಿನ ಲೋಟಕ್ಕೆ ಸ್ವಲ್ಪ ಕುಂಕುಮವನ್ನು ಬೆರೆಸಿ, ಒಂದು 3/4 ಭಾಗದಷ್ಟು ನೀರನ್ನ ತಗೊಂಡು ಅದಕ್ಕೆ ಕುಂಕುಮವನ್ನು ಬೆರೆಸಬೇಕಾಗುತ್ತೆ. ಕುಂಕುಮವನ್ನು ಬೆರೆಸಿ ಒಂದು ಇಡೀ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ಒಂದು ಇಡೀ ಕಲ್ಲುಪ್ಪನ್ನು ತೆಗೆದುಕೊಂಡು ನಿಮ್ಮ ಮನೆಯ ಸುತ್ತ ಅಂದರೆ ನಿಮ್ಮ ಮನೆ ಒಳಗಡೆ ಪೂರ್ತಿಯಾಗಿ ಸಂಚಾರ ಮಾಡಿ, ಎಲ್ಲ ಮೂಲೆ ಬಾತ್ರೂಮ್ ಸಮೇತ ಓಡಾಡಬೇಕು. ಈ ಒಂದು ಸಂದರ್ಭದಲ್ಲಿ ಮನೆಯಲ್ಲಿರುವಂಥ ನೆಗೆಟಿವಿಟಿ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ತನ್ನತ್ತ ಎಳೆದಿಟ್ಕೊಳ್ಳುತ್ತೆ. ಎಲ್ಲವನ್ನ ಈ ಕಲ್ಲುಪ್ಪು ಆಕರ್ಷಿಸುತ್ತೆ. ಅನಂತರವಾಗಿ ಈ ಕಲ್ಲುಪ್ಪನ್ನು ತಂದುಬಿಟ್ಟು ಆ ಗಾಜಿನ ಲೋಟದ ಒಳಗಡೆ ಕಲ್ಲುಪ್ಪು ಚೆಲ್ಲದೆ ಇರೋ ಥರ ನೋಡಿಕೊಂಡು ನೀವು ಅದನ್ನು ಹಾಕಬೇಕಾಗತ್ತೆ. ಅದನ್ನು ಹಾಕಿ ಹಾಗೆ ಬಿಟ್ಬಿಡಿ. ಬೆಳಗ್ಗೆ ತನಕ ಅದನ್ನು ಮುಟ್ಟೋದಕ್ಕೆ ಹೋಗಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಡ್ರೈನೇಜಲ್ಲಿ ಚೆಲ್ಲಿಬಿಡಿ. ಯಾರು ತುಳಿದಿಲ್ದಿರುವಂಥ ಜಾಗದಲ್ಲಿ ಡ್ರೈನೇಜಲ್ಲಿ ಚೆಲ್ಲಿ. ಈ ರೀತಿ ಮಾಡೋದ್ರಿಂದ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ನಿರ್ಮೂಲವಾಗುತ್ತೆ. ಮರುದಿನದಿಂದ ಗಮನಿಸ್ತಾ ಹೋಗ್ತೀರಾ ಎಷ್ಟೆಲ್ಲ ಜೀವನದಲ್ಲಿ ಬದಲಾವಣೆ ಆಗಿರುತ್ತೆ, ಚೈತನ್ಯ ತುಂಬಿರುತ್ತೆ ಅನ್ನೋದನ್ನು ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ. ಅನಂತರವಾಗಿ ಅದರಿಂದ ಸಿಗುವಂಥ ರಿಸಲ್ಟ್ ನೋಡಿಬಿಟ್ಟು ನೀವು ಆಶ್ಚರ್ಯ ಪಡ್ತೀರ. ನಾನು ತಿಳಿಸ್ಕೊಟ್ಟ ಒಂದಷ್ಟು ನಿಯಮಾವಳಿಗಳನ್ನು ಮಾಡ್ಕೊಳ್ಳಿ. ದೃಷ್ಟಿ ದೋಷಗಳನ್ನು ತೆಗೆದುಕೊಳ್ಳಿ. ಉಪ್ಪಿರೋದ್ರಿಂದ ಕಲ್ಲುಪ್ಪಿನಿಂದ ಸ್ವಲ್ಪ ದೋಷಗಳನ್ನು, ದೃಷ್ಟಿಯನ್ನು ತೆಗೆದುಕೊಳ್ಳಿ. ಖಂಡಿತ ಒಳಿತಾಗುತ್ತೆ. ಈ ದಿನ ತಪ್ಪದೇ ಈ ಪ್ರಕಾರದಲ್ಲಿ ಮಾಡಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.